ನನ್ನ ಹೆಸರು ಅಶ್ವಿನಿ. ನನ್ನ ತಂದೆ ತಾಯಿಗೆ ನಾವು 4 ಜನ ಹೆಣ್ಣು ಮಕ್ಕಳು. ನಮ್ಮದು ರೈತ ಕುಟುಂಬ ಮತ್ತು ತುಂಬ ಬಡವರಾಗಿದ್ದು, ಅಪ್ಪ ಅಮ್ಮನಿಗೆ ನಾನು ಕೊನೆಯ ಮಗಳಾಗಿದ್ದೆ. ನಾನು ಗವರ್ಮೆಂಟ್ ಸ್ಕೂಲಿನಲ್ಲಿ ಓದಿ PUC ಮುಗಿಸಿಕೊಂಡಿದ್ದೆ. ನನ್ನ ಅಕ್ಕಂದಿರ ಮದುವೆ ಮುಗಿಯುವಷ್ಟರಲ್ಲಿ ನನಗೆ 32 ವರ್ಷ ವಯಸ್ಸಾಗಿತ್ತು. ನನ್ನ ಗಂಡ ಅರವಿಂದ್ ಅವರು ಸರ್ಕಾರಿ ಕೆಲಸ ಮಾಡ್ತಾ ಇದ್ರು. ಮದುವೆ ಆದ ನಂತರ ಗಂಡನ ಮನೆಯಲ್ಲಿ ನಾನು ತುಂಬಾ ಖುಷಿಯಾಗಿದ್ದೆ. ನಮ್ಮ ಮನೆಯ ಎದುರುಗಡೆ ಮನೆಯಲ್ಲಿ ಭುವನ್ ಎನ್ನುವರು ಕೂಡ ವಾಸವಾಗಿದ್ದರು. ಅವರಿಗೀಗ ಸುಮಾರು 65 ವರ್ಷವಾಗಿತ್ತು. ಕೆಲ ವರ್ಷಗಳ ಹಿಂದೆ ಅವರ ಹೆಂಡತಿ ತೀರಿಕೊಂಡಿದ್ದರು. ಭುವನ್ ಅವರಿಗೆ ಮಕ್ಕಳು ಕೂಡ ಇರಲಿಲ್ಲ. ಅವರು ಈಗ ಕೆಲಸದಿಂದ ರಿಟೈರ್ಮೆಂಟ್ ಹಂತದಲ್ಲಿದ್ದರು. ಒಂಟಿಯಾಗಿದ್ದ ಅವರು ತುಂಬ ದುಃಖದ ಪರಿಸ್ಥಿತಿಯಲ್ಲಿದ್ದರು. ಅಂತಹ ಸಮಯದಲ್ಲಿ ನಾನು ಮತ್ತು ನನ್ನ ಗಂಡ ಅಲ್ಲಿ ಒಂದು ಬಾಡಿಗೆ ಮನೆಯನ್ನು ಮಾಡಿ ಜೀವನ ಮಾಡಲು ಬಂದಿದ್ದೆವು. ಭುವನ್ ಅವರು ನನ್ನ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಅವರು ಯಾವಾಗಲೂ ಹೇಳ್ತಿದ್ದರು, ನೀನು ನನ್ನ ಮಗಳಿದ್ದ ಹಾಗೆ, ನಿನ್ನ ಪ್ರತಿಯೊಂದು ಕಷ್ಟ ಸುಖಗಳಿಗೂ ನಾನು ಜೊತೆಯಾಗಿ ಇರುತ್ತೇನೆ ಎಂದು ಹೇಳುತ್ತಿದ್ದರು. ಹೀಗೆ ದಿನಗಳು ಕಳೆಯುತ್ತಾ ಭುವನ್ ಅವರು ಈಗ ನಮ್ಮ ಮನೆಯ ಒಬ್ಬ ಸದಸ್ಯರಂತೆ ಆಗಿಬಿಟ್ಟಿದ್ದರು. ಪ್ರತಿದಿನ ಕೆಲಸ ಮುಗಿಸಿಕೊಂಡು ಮನೆಗೆ ಬರುವಾಗ ನಮ್ಮ ಮನೆಗೆ ಕೂಡ ಅವರು ಬರುತ್ತಿದ್ದರು. ಅರವಿಂದ್ ಕೂಡ ಭುವನ್ ಅವರನ್ನು ನೋಡಿ ತುಂಬ ಗೌರವ ಮರ್ಯಾದೆಯಿಂದ ಮಾತಾಡಿಸ್ತಾ ಇದ್ರು. ಹಾಗಾಗಿ ನಾನು ಅಡುಗೆ ಮಾಡಿ ಭುವನ್ ಅವರಿಗೆ ಕಲಿಸಿಕೊಡುತ್ತಿದ್ದೆ. ಹಬ್ಬಗಳು, ಯಾವುದಾದರೂ ಸಮಾರಂಭಗಳು ದಿನಗಳಲ್ಲಿ ಆ ದಿನ ಅವರು ನಮ್ಮ ಮನೆಯಲ್ಲಿಯೇ ಊಟಕ್ಕೆ ಬರುತ್ತಿದ್ದರು. ಯಾಕಂದರೆ ಅವರೊಬ್ಬರಿಗೆ ಅಡುಗೆ ಮಾಡಿಕೊಳ್ಳಬೇಕಲ್ಲ ಎಂದು ನಾವೇ ಅವರನ್ನು ಕರೆಯುತ್ತಿದ್ದೆವು. ನಾನು ಅಂದುಕೊಳ್ಳುತ್ತಿದ್ದೆ, ನನ್ನ ತಂದೆ ತಾಯಿ ಎಲ್ಲೋ ದೂರದಲ್ಲಿದ್ದಾರೆ, ಯಾವಾಗಲೂ ಅವರ ಬಳಿ ಹೋಗಲು ಸಾಧ್ಯವಿಲ್ಲ. ಅದರಿಂದ ಇವರು ಈಗ ನನ್ನ ತಂದೆಯ ಪ್ರೀತಿ ನೀಡಿದ್ದಾರೆ ಎಂದು. ಭುವನ್ ಅವರು ಕೆಲಸ ಮುಗಿಸಿಕೊಂಡು ಪ್ರತಿದಿನ ಸೀದಾ ಮೊದಲು ನಮ್ಮ ಮನೆಗೆ ಬರ್ತಿದ್ರು. ಬಂದು ಕುಳಿತುಕೊಂಡು ನನ್ನ ಜೊತೆ ಮಾತನಾಡಿ ಕಾಫಿ ಕುಡಿದು ಹೊರಡ್ತಿದ್ರು. ನನ್ನ ಜೀವನ ತುಂಬ ಸಂತೋಷವಾಗಿ ಸಾಗುತ್ತಿತ್ತು. ಆದರೆ ನಮ್ಮ ಸಂಸಾರಕ್ಕೆ, ನಮ್ಮ ನೆಮ್ಮದಿಯ ಖುಷಿಗೆ ಯಾರ ಕೆಟ್ಟ ಕಣ್ಣು ಬಿತ್ತೋ ಗೊತ್ತಿಲ್ಲ. ಆ ಸಂತೋಷ, ಆ ನೆಮ್ಮದಿ ತುಂಬ ದಿನಗಳವರೆಗೆ ಸಾಗಲೇ ಇಲ್ಲ. ನಾನು ಮನೆಯಲ್ಲಿ ಸಂಜೆ ಕಾಫಿ ಕುಡಿಯುತ್ತಾ ಟಿವಿ ನೋಡುತ್ತಿದ್ದೆ. ಆಗ ಟಿವಿಯಲ್ಲಿ ಬಂದ ಒಂದು ಸುದ್ದಿ ನೋಡಿ ನನಗೆ ತುಂಬ ಗಾಬರಿಯಾಯಿತು. ಆ ಸುದ್ದಿ ಏನೆಂದರೆ, ಲಂಚ ಪಡೆಯುತ್ತಿದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ವ್ಯಕ್ತಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎಂದು. ನಾನು ಅವರು ಯಾರಿರಬಹುದೆಂದು ತುಂಬ ಕುತೂಹಲದಿಂದ ನೋಡುತ್ತಿದ್ದೆ. ಆಗ ನನಗೆ ಒಂದು ದೊಡ್ಡ ಶಾಕ್ ಎದುರಾಯಿತು. ಆ ವ್ಯಕ್ತಿ ಬೇರೆ ಯಾರೂ ಆಗಿರಲಿಲ್ಲ, ಅವರು ನನ್ನ ಗಂಡ ಅರವಿಂದ್ ಆಗಿದ್ದರು. ಅವರ ಮುಖ ಟಿವಿ ಪರದೆ ಮೇಲೆ ಬಂದ ತಕ್ಷಣ ನಾನು ಬೆಚ್ಚಿಬಿದ್ದೆ. ಅರವಿಂದ್ ಅರೆಸ್ಟ್ ಮಾಡಿ ಅವರ ಕೈಗೆ ಕೋಳ ತೊಡಿಸಿ ಕರೆದುಕೊಂಡು ಹೋಗುತ್ತಿರುವ ದೃಶ್ಯ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಸಾರವಾಗುತ್ತಿತ್ತು. ಇದೆಲ್ಲವನ್ನು ನೋಡಿದ ನನಗೆ ದೊಡ್ಡ ಶಾಕ್ ಆಗಿತ್ತು. ನಾನು ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಓಡಿ ಹೋದೆ. ಸ್ಟೇಷನ್ನಲ್ಲಿ ನನ್ನ ಗಂಡ ಕಂಬಿಗಳ ಹಿಂದೆ ನಿಂತಿರುವುದನ್ನು ನೋಡಿದೆ. ನನಗೆ ತುಂಬ ಹೆದರಿಕೆಯಾಯಿತು. ಅರವಿಂದ್ ಕೂಡ ತುಂಬ ಭಯಪಟ್ಟುಕೊಂಡಿದ್ದರು. ಅವರು ಆ ಅವಮಾನದಿಂದ ಕುಗ್ಗಿ ಹೋಗಿದ್ದರು. ಆಗ ನಾನು ಮಾಡಿದ ಆ ಕೆಲಸದಿಂದ ನನ್ನ ಗಂಡ ಇನ್ನೂ ಕುಗ್ಗಿ ಹೋಗಿದ್ದರು. ನಾನು ಅವರ ಕೈ ಹಿಡಿದುಕೊಂಡು, ನೀವು ಯಾಕೆ ಈ ಕೆಲಸಕ್ಕೆ ಕೈ ಹಾಕಿದ್ರಿ? ನಮಗೆ ಆ ದುಡ್ಡಿನ ಅವಶ್ಯಕತೆ ಈಗ ಏನಿತ್ತು ಎಂದು ಕೇಳಿದೆ. ಆಗ ಅರವಿಂದ್ ಏನನ್ನೂ ಮಾತನಾಡಲಿಲ್ಲ. ಅವರು ಮೌನವಾಗಿ ತಲೆಬಾಗಿಸಿಕೊಂಡು ಕುಳಿತು ಬಿಟ್ಟರು. ನೀನು ಕೂಡ ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ ಎಂದು ಕೇಳುವ ರೀತಿ ಅವರ ನೋಟ ಇತ್ತು. ಆಗ ನಾನು, ನೀವೇನು ಚಿಂತೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತದೆ, ನೀವು ಬೇಗ ಹೊರಗಡೆ ಬರ್ತೀರಾ ಎಂದು ನನ್ನ ಗಂಡನಿಗೆ ಧೈರ್ಯ ಹೇಳಿ ಮನೆಗೆ ವಾಪಸ್ ಬಂದೆ. ನನಗೆ ಈಗ ಏನು ಮಾಡಬೇಕು, ಯಾರು ನಮಗೆ ಇದಕ್ಕೆ ಸಹಾಯ ಮಾಡುತ್ತಾರೆ ಎಂದು ಚಿಂತೆ ಶುರುವಾಯಿತು. ಅದೇ ಚಿಂತೆಯಲ್ಲಿ ಅಳುತ್ತಿದ್ದಾಗ ನನಗೆ ತಕ್ಷಣ ನೆನಪಾಗಿದ್ದು ಭುವನ್ ಅವರು. ಆದರೆ ಈ ದಿನ ಸಂಜೆ ಅವರು ನಮ್ಮ ಮನೆಗೆ ಬರಲಿಲ್ಲ. ಆದ್ದರಿಂದ ನಾನು ನೇರವಾಗಿ ಭುವನ್ ಅವರ ಮನೆಗೆ ಹೋಗಿ ಅವರಿಗೆ ನಡೆದಿರುವ ಎಲ್ಲ ವಿಷಯವನ್ನು ತಿಳಿಸಿದೆ. ಆಗ ಅವರು ನನ್ನನ್ನು ಸಮಾಧಾನ ಮಾಡುತ್ತಾ, ನೋಡು ಅಶ್ವಿನಿ, ನೀನು ಹೆದರಿಕೊಳ್ಳಬೇಡ, ಧೈರ್ಯವಾಗಿರು. ನಾನು ಇರುವವರೆಗೂ ನಿನಗೆ ಯಾವುದೇ ರೀತಿಯಾದ ಕಷ್ಟ ಬರುವುದಕ್ಕೆ ನಾನು ಬಿಡುವುದಿಲ್ಲ. ನಾನು ಕೂಡ ಸರ್ಕಾರಿ ಕೆಲಸದಲ್ಲಿದ್ದೇನೆ. ನಿನ್ನ ಗಂಡನ ಹೊರಗಡೆ ಕರೆದುಕೊಂಡು ಬರುವುದು ನನ್ನ ಜವಾಬ್ದಾರಿ. ಅವನಿಗೆ ನಾನು ಜಾಮೀನು ಕೊಡಿಸುತ್ತೇನೆ ಎಂದು ಅವರು ನನಗೆ ಮಾತು ಕೊಟ್ಟರು. ಆಗ ನನಗೆ ಸ್ವಲ್ಪ ಧೈರ್ಯ ಬಂತು, ಜೊತೆಗೆ ಸಮಾಧಾನವಾಯಿತು. ಕೊಟ್ಟ ಮಾತಿನಂತೆ ಭುವನ್ ಅವರು ಕೂಡ ತಮ್ಮ ಎಲ್ಲ ಪರಿಚಯದವರನ್ನು ಭೇಟಿ ಮಾಡಿ ಅರವಿಂದ್ನನ್ನು ಬಿಡಿಸಿ ಹೊರಗಡೆ ಕರೆದುಕೊಂಡು ಬಂದರು. ಆ ದಿನ ನನ್ನ ಕಣ್ಣಿಗೆ ಭುವನ್ ಅವರು ದೇವರಂತೆ ಕಾಣಿಸಿದರು. ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳಿದೆ. ಅರವಿಂದ್ ಬಿಡುಗಡೆಯಾಗಿ ಮನೆಗೆ ಬಂದಾಗ ನಾನು ನನ್ನ ಗಂಡನಿಗೆ ತುಂಬ ಧೈರ್ಯ ಹೇಳಿದೆ. ನೀವು ಧೈರ್ಯವಾಗಿರಿ, ಇನ್ನು ಮುಂದೆ ನಮಗೆಲ್ಲ ಒಳ್ಳೆಯದೇ ಆಗುತ್ತದೆ ಎಂದು. ಆದರೆ ಅರವಿಂದ್ ಮಾತ್ರ, ಅವನು ತುಂಬ ಬೇಸರ ಪಟ್ಟುಕೊಂಡಿದ್ದ.
ಊಟ ಸಹ ಮಾಡುತ್ತಿರಲಿಲ್ಲ. ಏನೋ ಕಳೆದುಕೊಂಡವನ ರೀತಿ ತುಂಬ ನೊಂದುಕೊಳ್ಳುತ್ತಿದ್ದ. ನಾನು ಎಷ್ಟೇ ಸಮಾಧಾನ ಮಾಡಿದರೂ ಅವರು ಮಾತ್ರ ತುಂಬ ಕೊರಗುತ್ತಿದ್ದರು. ಮಾಧ್ಯಮದವರು ಕೊಟ್ಟಂತಹ ಹೇಳಿಕೆಗಳನ್ನು ಮತ್ತು ಪತ್ರಿಕೆಗಳಲ್ಲಿ ಅವರ ಫೋಟೋ ಹಾಕಿ ಅಲ್ಲಿ ನಡೆದಂಥ ಅವಮಾನ ಎಲ್ಲವೂ ಅವರ ಮನಸ್ಸನ್ನು ಘಾಸಿಗೊಳಿಸಿತು. ಆ ದಿನ ಮಧ್ಯರಾತ್ರಿ ಅರವಿಂದ್ ಒಬ್ಬರೇ ಮನೆಯಿಂದ ಎಲ್ಲೋ ಹೊರಗೆ ಹೋಗಿದ್ದರು. ಮಾರನೇ ದಿನ ಅವಮಾನವನ್ನು ತಡೆಯಲಾರದೆ ಅರವಿಂದ್ ಸೂಸೈಡ್ ಮಾಡಿಕೊಂಡಿದ್ದಾರೆ ಎನ್ನುವ ವಿಷಯ ಸಿಡಿಲಿನಂತೆ ಬಂದು ಬಡಿದಿತ್ತು. ಅವಮಾನ ಸಹಿಸಲಾಗದೆ ಅರವಿಂದ್ ಈ ಲೋಕವನ್ನು ಬಿಟ್ಟು ಹೊರಟು ಹೋದರು. ನನ್ನ ಜೀವನ ಈಗ ತಲೆ ಕೆಳಗಾಗಿ ನಿಂತಿತು. ಎಷ್ಟು ಸಂತೋಷವಾಗಿ ಇದ್ದ ನಾನು, ನನ್ನ ಕುಟುಂಬ ಈಗ ಕಷ್ಟಗಳ ಪಾಲಾಗಿ ಬಿಟ್ಟಿತು. ಗಂಡನ ಸಾವಿನ ದುಃಖ ಒಂದು ಕಡೆ ಆದರೆ ದುಡ್ಡಿನ ಕೊರತೆ ಮತ್ತೊಂದು ಕಡೆಯಾಗಿತ್ತು. ಈಗ ನನ್ನ ಮುಂದೆ ಯಾವುದೇ ದಾರಿ ಕಾಣುತ್ತಿರಲಿಲ್ಲ. ಏನು ಮಾಡಬೇಕು, ಹೇಗೆ ಬದುಕಬೇಕು ಎಂದು ಅರ್ಥವಾಗದೆ ಅಳುತ್ತಿದ್ದ ಸಮಯದಲ್ಲಿ ಭುವನ್ ಅವರು ನನಗೆ ಆಧಾರವಾಗಿ ನಿಂತುಕೊಂಡರು. ಅಶ್ವಿನಿ, ನೀನು ಅಳಬೇಡ. ನೀನು ಹೀಗೆ ಅಳುತ್ತಾ ಕುಳಿತರೆ ಹೇಗೆ ಹೇಳು? ನಿನ್ನ ಮುಂದಿನ ಭವಿಷ್ಯದ ಬಗ್ಗೆ ನೀನು ಯೋಚಿಸಬೇಕು ಎಂದು ಅವರು ನನಗೆ ತುಂಬ ಸಮಾಧಾನ ಹೇಳುತ್ತಿದ್ದರು ಮತ್ತು ಮನೆಯ ಖರ್ಚಿಗಾಗಿ ಸ್ವಲ್ಪ ದುಡ್ಡನ್ನು ಸಹ ಕೊಡುತ್ತಿದ್ದರು. ನಾನು ಎಷ್ಟೇ ಬೇಡ ಅಂದರೂ ಅವರು ನನ್ನ ಕೈಗೆ ದುಡ್ಡು ಕೊಟ್ಟು ಹೋಗುತ್ತಿದ್ದರು. ಈ ಕಷ್ಟದಿಂದ ಹೊರಬರಲು ಅವರು ನನಗೆ ತುಂಬ ನೆರವಾಗಿ ನಿಂತಿದ್ದರು. ಈಗ ಅರವಿಂದ್ ತೀರಿಕೊಂಡು 5 ತಿಂಗಳು ಕಳೆದಿತ್ತು. ಮನೆಯನ್ನು ಕೂಡ ಖಾಲಿ ಮಾಡಬೇಕಾದ ಪರಿಸ್ಥಿತಿ. ನಾನು ಈಗ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಎಂದು ಅರ್ಥವಾಗದೆ ದುಃಖದ ಚಿಂತೆಯಲ್ಲಿ ಒದ್ದಾಡುತ್ತಿದ್ದೆ. ಅಂತಹ ಪರಿಸ್ಥಿತಿಯಲ್ಲಿ ಭುವನ್ ಅವರು ಬಂದು, ಅಶ್ವಿನಿ, ನೀನು ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ. ನನ್ನ ಮನೆ ತುಂಬ ದೊಡ್ಡದಿದೆ. ನಾನು ಕೂಡ ಒಬ್ಬನೇ ಇದ್ದೇನೆ. ನೀನು ನನ್ನ ಮನೆಗೆ ಬಂದು ಅಲ್ಲೇ ಉಳಿದುಕೊಳ್ಳಬಹುದು ಎಂದು ಹೇಳಿದರು. ಆದರೆ ನನಗೆ ಅವರ ಮನೆಗೆ ಹೋಗಲು ಇಷ್ಟವಿರಲಿಲ್ಲ. ಆಗ ನಾನು, ಅಂಕಲ್, ನೀವು ಮಾಡಿದ ಸಹಾಯಕ್ಕೆ ನಾನು ಯಾವಾಗಲೂ ಋಣಿಯಾಗಿರುತ್ತೇನೆ. ಆದರೆ ನಾನು ನಿಮ್ಮ ಮನೆಗೆ ಬಂದು ಇರಲು ಸಾಧ್ಯವಿಲ್ಲ. ನಾನು ನನ್ನ ತವರು ಮನೆಗೆ ಹೋಗುತ್ತಿದ್ದೇನೆ. ಊರಿನಲ್ಲಿ ಅವರ ಜೊತೆ ಇದ್ದರೆ ನನ್ನ ಮನಸ್ಸು ಕೂಡ ಸ್ವಲ್ಪ ಶಾಂತವಾಗಿರುತ್ತದೆ ಎಂದು ಹೇಳಿ ತವರು ಮನೆಗೆ ಹೋದೆ. ತವರು ಮನೆಗೆ ಹೋದ ನಾನು ತಂದೆ ತಾಯಿಗೆ ಭಾರವಾಗದೆ ಅಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಅವರಿಗೆ ಸಹಾಯ ಮಾಡುತ್ತಾ ಜೀವನ ಮಾಡುತ್ತಿದ್ದೆ. ಹೀಗೆ ದಿನಗಳು ಕಳೆಯುತ್ತಾ 3 ತಿಂಗಳು ಕಳೆದು ಹೋಯಿತು. ಇದ್ದಕ್ಕಿದ್ದ ಹಾಗೆ ಒಂದು ದಿನ ಭುವನ್ ಅವರು ನಮ್ಮ ಮನೆಗೆ ಬಂದರು. ಅವರನ್ನು ತನ್ನ ಮನೆಯ ಬಳಿ ನೋಡಿ ನನಗೆ ತುಂಬ ಆಶ್ಚರ್ಯವಾಯಿತು. ಭುವನ್ ಅವರನ್ನು ಆದರದಿಂದ ಮನೆಯೊಳಗೆ ಕರೆದುಕೊಂಡು ಹೋಗಿ ಅವರಿಗೆ ಕುಡಿಯಲು ಪಾನಕ ಕೊಟ್ಟು ಮಾತನಾಡಿಸಿದೆ. ಹೇಳಿ ಅಂಕಲ್, ನೀವಿಷ್ಟು ದೂರ ಬಂದ ವಿಷಯವೇನು? ಏನಾದರೂ ಕೆಲಸವಿತ್ತೆ ಎಂದು ಕೇಳಿದೆ. ಆಗ ಅವರು ನನ್ನ ಬಳಿ ಏನೂ ಹೇಳಲಿಲ್ಲ. ನಿಮ್ಮ ತಂದೆ ತಾಯಿಯ ಬಳಿ ಮಾತನಾಡಬೇಕು ಎಂದು ಹೇಳಿದರು. ಅದರಂತೆ ಸ್ವಲ್ಪ ಹೊತ್ತಿನ ನಂತರ ನನ್ನ ತಂದೆ ತಾಯಿ ಇಬ್ಬರು ತೋಟದಿಂದ ಮನೆಗೆ ಬಂದರು. ಆಗ ಭುವನ್ ಅವರು ನನ್ನ ತಂದೆ ತಾಯಿಯ ಬಳಿ ಮಾತನಾಡಿದರು. ಅಶ್ವಿನಿ ತುಂಬ ಒಳ್ಳೆಯ ಹುಡುಗಿ. ಅವಳ ಬದುಕಿನ ಜೊತೆ ವಿಧಿ ಈ ರೀತಿ ಆಟವಾಡಬಾರದಿತ್ತು. ಅವಳಿಗೆ ಆ ದೇವರು ತುಂಬ ದೊಡ್ಡ ಕಷ್ಟ ಕೊಟ್ಟಿದ್ದಾನೆ. ಅವಳು ಈಗ ಕಷ್ಟಪಟ್ಟಿದ್ದು ಸಾಕು. ಅವಳ ಜೀವನದಲ್ಲಿ ಈಗ ಅವಳಿಗೆ ಒಂದು ಆಧಾರ ಬೇಕು. ನೀವು ಒಪ್ಪುವುದಾದರೆ ನಾನು ಅವಳಿಗೆ ಜೀವನ ಕೊಡಬೇಕು ಅಂದುಕೊಳ್ಳುತ್ತಿದ್ದೇನೆ. ಏಕೆಂದರೆ ನಾನು ಕೂಡ ಒಬ್ಬನೇ ಒಂಟಿಯಾಗಿದ್ದೇನೆ. ನನ್ನ ಹೆಂಡತಿ ತೀರಿಕೊಂಡು ತುಂಬ ವರ್ಷಗಳೇ ಕಳೆದಿವೆ. ನನಗೆ ಮಕ್ಕಳು ಕೂಡ ಇಲ್ಲ. ನನ್ನವರು ಅಂತ ನನಗೆ ಯಾರೂ ಕೂಡ ಇಲ್ಲ. ಆಸ್ತಿ ಅಂತಸ್ತು ತುಂಬಾ ಇದೆ ನನಗೆ. ಆದರೆ ನನಗೆ ಒಬ್ಬ ಸಂಗಾತಿ, ಮನೆಗೆ ದೀಪ ಹಚ್ಚುವ ಹೆಣ್ಣು ಇಲ್ಲ ಅಷ್ಟೇ. ನಿಮ್ಮ ಮಗಳನ್ನು ನಾನು ಮದುವೆ ಮಾಡಿಕೊಳ್ಳಬೇಕು ಅಂದುಕೊಂಡಿದ್ದೇನೆ ಎಂದು ಭುವನ್ ಅವರು ನೇರವಾಗಿ ಕೇಳಿಬಿಟ್ಟರು. ಅದನ್ನು ನನ್ನ ತಂದೆ ತಾಯಿ ಕೇಳಿ ಬೆಚ್ಚಿಬಿದ್ದರು. ಅವರಿಗೆ ಇದು ತುಂಬ ದೊಡ್ಡ ಆಶ್ಚರ್ಯವಾಗಿತ್ತು. ಅವರಿಗೆ ಭುವನ್ ಅವರ ಮಾತು ಕೇಳಿ ಏನು ಮಾತನಾಡಲಾಗದೆ ಮೌನವಾಗಿ ನೋಡುತ್ತಾ ನಿಂತುಬಿಟ್ಟರು. ಅದನ್ನು ಕೇಳಿ ನನಗೂ ಕೂಡ ತಲೆ ತಿರುಗಿದಂತಾಯಿತು. ಸ್ವಲ್ಪ ಸಮಯದ ನಂತರ ಅವರು ಸುಧಾರಿಸಿಕೊಂಡು, ನೀವು ಏನು ಮಾತಾಡ್ತಾ ಇದ್ದೀರಾ? ಅಶ್ವಿನಿ ಮದುವೆ ನಿಮ್ಮ ಜೊತೆನಾ? ಅದು ಹೇಗೆ ಸಾಧ್ಯ ಹೇಳಿ ಎಂದು ಅಪ್ಪ ಗಾಬರಿಯಿಂದ ಕೇಳಿದರು. ಆಗ ಭುವನ್ ಅವರು ನಗುತ್ತಾ ಹೇಳಿದರು, ನನಗೀಗ ಕೇವಲ 63 ವರ್ಷ. ಆದರೆ ನಾನು ಇನ್ನೂ ಗಟ್ಟಿಮುಟ್ಟಾಗಿದ್ದೇನೆ. ಅಷ್ಟು ಮಾತ್ರವಲ್ಲ, ನಾನು ಸರ್ಕಾರಿ ಕೆಲಸದಲ್ಲಿದ್ದೇನೆ. ಇನ್ನು ಕೆಲವೇ ದಿನಗಳಲ್ಲಿ ನನಗೆ ರಿಟೈರ್ಮೆಂಟ್ ಕೊಡಲಾಗುತ್ತದೆ. ನಾನು ಇಲ್ಲಿಯವರೆಗೂ ದುಡಿದು ಸಂಪಾದಿಸಿದ ಎಲ್ಲ ಆಸ್ತಿ ನಿಮ್ಮ ಮಗಳ ಹೆಸರಿಗೆ ಬರೆಯುತ್ತೇನೆ. ನನ್ನ ಪೆನ್ಷನ್ ಕೂಡ ಅಶ್ವಿನಿಗೆ ಬರುತ್ತೆ. ನಾನು ನಿಮ್ಮ ಮಗಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಅವಳಿಗೆ ಯಾವುದೇ ಕೊರತೆಯಾಗದ ಹಾಗೆ ನಾನು ಕಾಪಾಡಿಕೊಳ್ಳುತ್ತೇನೆ. ಅಷ್ಟು ಮಾತ್ರವಲ್ಲ, ನನ್ನ ಎಲ್ಲ ಆಸ್ತಿ ಪಾಸ್ತಿಗೂ ಅವಳೇ ಹಕ್ಕುದಾರಳಾಗಿರುತ್ತಾಳೆ ಎಂದು ನನ್ನ ತಂದೆ ತಾಯಿಗೆ ಭರವಸೆಯ ಮಾತುಗಳನ್ನು ಹೇಳಿದರು. ಆಗ ನನ್ನ ತಂದೆ ತಾಯಿಗೆ ಆ ವ್ಯಕ್ತಿಯ ಮಾತುಗಳು ತಪ್ಪು ಅನಿಸಲಿಲ್ಲ. ಆತ ಹೇಳುತ್ತಿರುವುದು ಸರಿಯಾಗಿದೆ ಎಂದು ಅವರು ಯೋಚಿಸಿದರು. ನಮ್ಮ ಮಗಳಿಗೆ ಜೀವನದಲ್ಲಿ ಒಳ್ಳೆಯ ಆಧಾರ ಸಿಗುತ್ತದೆ. ಅಷ್ಟು ಮಾತ್ರವಲ್ಲ, ಅವಳಿಗೆ ಆಸ್ತಿ ದುಡ್ಡು ಎಲ್ಲ ಸಿಗುತ್ತದೆ ಎಂದು ಅವರು ಭಾವಿಸಿದರು. ಅವರು ಈಗ ನನ್ನ ನೇರವಾಗಿ ಕೇಳಿದರು. ತಂದೆ ತಾಯಿಗಳ ಮಾತು ಕೇಳಿ ನನಗೆ ಭೂಮಿ ಕುಸಿದು
ಹುಟ್ಟಿದಂತಾಗಿತ್ತು. ಭುವನ್ ಅವರನ್ನು ನಾನು ಇಲ್ಲಿಯವರೆಗೂ ತಂದೆಯ ಸ್ಥಾನದಲ್ಲಿ ನೋಡಿದ್ದೆ. ಈಗ ನಾನು ಆತನನ್ನು ಮದುವೆಯಾಗಲು ಸಾಧ್ಯವಿಲ್ಲ. ಈ ಮದುವೆ ಬೇಡ, ಇದು ನಡೆಯದ ಮಾತು ಎಂದು ನೇರವಾಗಿ ಹೇಳಿಬಿಟ್ಟೆ. ಆದರೆ ನನ್ನ ತಂದೆ ತಾಯಿ ನನ್ನನ್ನು ಬಲವಂತವಾಗಿ ಒಪ್ಪಿಸುವ ಪ್ರಯತ್ನ ಮಾಡಿದರು. ನೋಡು ಮಗಳೇ, ಈಗ ನಿನಗೆ ಜೀವನದಲ್ಲಿ ಒಂದು ಆಧಾರ ಬೇಕು. ನಾವು ಇನ್ನು ಎಷ್ಟು ವರ್ಷ ಬದುಕಿರುತ್ತೇವೆ ನೀನೇ ಹೇಳು. ಭುವನ್ ಅವರು ತುಂಬ ಒಳ್ಳೆಯ ವ್ಯಕ್ತಿ ಹಾಗೆ ಕಾಣಿಸುತ್ತಿದ್ದಾರೆ. ಒಳ್ಳೆಯ ಮನಸ್ಸು ಕೂಡ ಅವರಿಗೆ ಇದೆ. ನೀನು ಕೂಡ ಅವರನ್ನು ಹತ್ತಿರದಿಂದ ನೋಡಿದ್ದೀಯಾ. ಅವರು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನಿನ್ನ ಜೀವನಕ್ಕೆ ಕೂಡ ಒಂದು ಆಧಾರ ಸಿಕ್ಕಿ ದಾರಿಯಾಗುತ್ತದೆ. ಹಾಗಾಗಿ ನೀನು ನಮ್ಮ ಮಾತುಗಳಿಗೆ ಬೆಲೆ ಕೊಡಲೇಬೇಕು. ದಯವಿಟ್ಟು ಈ ಮದುವೆಯನ್ನು ಬೇಡ ಎಂದು ಹೇಳಬೇಡ ಎಂದು ನನ್ನ ಮೇಲೆ ಒತ್ತಡ ಹಾಕಿದರು. ಕೊನೆಗೆ ತಂದೆ ತಾಯಿಯ ಒತ್ತಡಕ್ಕೆ ಮಣಿದು ಇಷ್ಟವಿಲ್ಲದಿದ್ದರೂ ನಾನು ಈ ಮದುವೆಗೆ ಒಪ್ಪಿಕೊಂಡಿದ್ದೆ. ಕೆಲವು ದಿನಗಳ ನಂತರ ನನ್ನ ಮತ್ತು ಭುವನ್ ಅವರ ಮದುವೆ ನಮ್ಮ ಹಳ್ಳಿಯ ದೇವಸ್ಥಾನದಲ್ಲಿ ಸರಳವಾಗಿ ನೆರವೇರಿತು. ಈಗ ನಾನು ಭುವನ್ ಅವರ ಮನೆಗೆ 2ನೇ ಹೆಂಡತಿಯಾಗಿ ಕಾಲಿಟ್ಟಿದ್ದೆ. ಕೆಲವು ತಿಂಗಳುಗಳ ಮೊದಲು ನಾನು ಎದುರು ಮನೆಯಲ್ಲಿ ನನ್ನ ಗಂಡ ಅರವಿಂದ್ ಜೊತೆ ಸಂಸಾರ ಮಾಡುತ್ತಿದ್ದೆ. ಆದರೆ ಈಗ ಇಲ್ಲಿ ಬೇರೆಯವರ ಹೆಂಡತಿಯಾಗಿ ಬಂದು ನಿಂತಿದ್ದೇನೆ. ಇದು ನನಗೆ ಜೀರ್ಣಿಸಿಕೊಳ್ಳಲು ತುಂಬ ಕಷ್ಟವಾಗುತ್ತಿತ್ತು. ಹೊಸ ಜೀವನದ ಪ್ರಾರಂಭಕ್ಕೆ ನಾನು ಇನ್ನೂ ಸಿದ್ಧರಿರಲಿಲ್ಲ. ಅರವಿಂದನನ್ನು ಮರೆಯಲು ನನ್ನಿಂದ ಸಾಧ್ಯವಿರಲಿಲ್ಲ. ಅಷ್ಟು ಮಾತ್ರವಲ್ಲದೆ ಇಷ್ಟು ದಿನ ತಂದೆ ಅಂದುಕೊಂಡವರನ್ನು ಈಗ ಇದ್ದಕ್ಕಿದ್ದಂತೆ ಗಂಡ ಅಂತ ಒಪ್ಪಿಕೊಳ್ಳಲು ನನ್ನ ಮನಸ್ಸು ಸಿದ್ಧವಿರಲಿಲ್ಲ. ಆದರೆ ಭುವನ್ ಅವರು ಮಾತ್ರ ನನ್ನೊಂದಿಗೆ ಹೊಸ ಜೀವನ ಶುರು ಮಾಡಲು ಎದುರು ನೋಡ್ತಾ ಇದ್ರು. ಅವರು ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಆದರೆ ನನ್ನ ಮನಸ್ಸಿನಲ್ಲಿ ಅವರ ಮೇಲೆ ಯಾವುದೇ ರೀತಿಯ ಭಾವನೆ ಬರುತ್ತಿರಲಿಲ್ಲ. ತಂದೆಯ ರೀತಿ ಭಾವಿಸಿದ ವ್ಯಕ್ತಿಯನ್ನು ಗಂಡ ಎಂದು ಒಪ್ಪಿಕೊಳ್ಳಲು ನನ್ನ ಮನಸ್ಸು ಸಮ್ಮತಿಸಲಿಲ್ಲ. ನಾನು ಈಗ ಎಲ್ಲ ವಿಷಯದಲ್ಲೂ ಭುವನ್ ಅವರಿಂದ ದೂರ ಇರುತ್ತಿದ್ದೆ. ಆ ದಿನ ನಮ್ಮ ಮೊದಲ ರಾತ್ರಿ ಏರ್ಪಾಡುಗಳನ್ನು ಮಾಡಲಾಗಿತ್ತು. ಭುವನ್ ಅವರು ನನ್ನ ಹತ್ತಿರ ಬಂದಾಗ ನನಗೆ ತುಂಬ ಭಯವಾಗುತ್ತಿತ್ತು. ನನ್ನ ಕೈಕಾಲುಗಳು ನಡುಕ ಶುರುವಾಗಿತ್ತು. ನಾನು ಭಯದಿಂದಲೇ ಹೇಳಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಈಗ ನಾನು ಇದೆಲ್ಲದಕ್ಕೂ ಸಿದ್ಧವಾಗಿಲ್ಲ. ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಎಂದು ಕೇಳಿಕೊಂಡೆ. ಏಕೆಂದರೆ ಅರವಿಂದ್ ಅವರ ನೆನಪುಗಳು ಇನ್ನೂ ನನ್ನ ಮನಸ್ಸಿನಲ್ಲಿ ಹಾಗೇ ಉಳಿದಿವೆ. ಅಷ್ಟು ಮಾತ್ರವಲ್ಲ, ಇಷ್ಟು ದಿನ ನಾನು ನಿಮ್ಮಲ್ಲಿ ತಂದೆಯ ಪ್ರೀತಿ ನೋಡಿದ್ದೆ. ಈಗ ಇದ್ದಕ್ಕಿದ್ದ ಹಾಗೆ ನಿಮ್ಮನ್ನು ನನ್ನ ಗಂಡ ಎಂದು ಸ್ವೀಕರಿಸಲು ನನ್ನ ಮನಸ್ಸು ಒಪ್ಪಿಗೆ ಕೊಡುತ್ತಿಲ್ಲ ಎಂದು ಹೇಳುತ್ತಾ ಅವರಿಂದ ದೂರ ಸರಿದೆ. ಭುವನ್ ಅವರಿಗೆ ಇದರಿಂದ ತುಂಬ ಕೋಪ ಬಂದಿತ್ತು. ಅವರಿಗೆ ತುಂಬ ನಿರಾಸೆ ಕೂಡ ಆಗಿತ್ತು. ಆದರೆ ಅವರು ತಮ್ಮ ಭಾವನೆಗಳನ್ನು ಮರೆಮಾಚಿ, ಸರಿ, ಹಾಗೆ ಆಗಲಿ, ನಿನಗೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ತೆಗೆದುಕೋ, ನಾನು ನಿನ್ನನ್ನು ಯಾವುದಕ್ಕೂ ಬಲವಂತ ಮಾಡುವುದಿಲ್ಲ ಎಂದು ಸಮಾಧಾನದ ಮಾತುಗಳನ್ನು ಹೇಳುತ್ತಾ ಇದ್ದರು. ನಾವಿಬ್ಬರು ಈಗ ಬೇರೆ ಬೇರೆ ರೂಮ್ಗಳಲ್ಲಿ ಮಲಗುತ್ತಿದ್ದೆವು. ಭುವನ್ ಅವರು ಪ್ರತಿದಿನ ನನ್ನ ಜೊತೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸುತ್ತಿದ್ದರು. ಆದರೆ ನಾನು ಪ್ರತಿ ಸಾರಿಯೂ ಅವರಿಂದ ದೂರವೇ ಹೋಗುತ್ತಿದ್ದೆ. ಭುವನ್ ಅವರು ತಮ್ಮ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ತಮ್ಮ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಿದ್ದರು. ಕೆಲವು ದಿನಗಳಲ್ಲಿ ಭುವನ್ ಅವರ ಮೇಲೆ ನನಗೆ ಒಂದು ಅನುಮಾನ ಶುರುವಾಗಿತ್ತು. ಅವರು ಕೋಪದಿಂದ ರೂಮಿಗೆ ಹೋದ ನಂತರ ಅಲ್ಲಿ ಏನೋ ಭಯಾನಕವಾದ ಶಬ್ದ ಕೇಳಿಸುತ್ತಿತ್ತು. ಯಾರಿಗೂ ಹೊಡೆಯುತ್ತಿರುವ ಹಾಗೆ, ಸಾಮಾನುಗಳನ್ನು ಎತ್ತಿ ಹಾಕುತ್ತಿರುವ ಹಾಗೆ ಶಬ್ದಗಳು ಬರುತ್ತಿತ್ತು. ಅವರು ತುಂಬ ಹೆಚ್ಚಿನ ಸಮಯ ಲ್ಯಾಪ್ಟಾಪ್ ಮುಂದೆ ಕುಳಿತು ಏನನ್ನೋ ಮಾಡುತ್ತಿದ್ದರು. ನಾನು ಅವರಿಗಾಗಿ ತಿನ್ನಲು ಕುಡಿಯಲು ತೆಗೆದುಕೊಂಡು ಹೋಗಿ ಬಾಗಿಲು ತಟ್ಟಿದರೂ ಕೂಡ ಅವರು ಬಾಗಿಲು ತೆಗೆಯುತ್ತಿರಲಿಲ್ಲ. ನನಗೆ ಈಗ ಏನು ಅವಶ್ಯಕತೆ ಇಲ್ಲ, ನಾನು ನಂತರ ಹೊರಗಡೆ ಬಂದು ತೆಗೆದುಕೊಳ್ಳುತ್ತೇನೆ, ನೀನು ಅಲ್ಲೇ ಹೊರಗಡೆ ಇಟ್ಟು ಹೋಗು ಅಂತ ಹೇಳುತ್ತಿದ್ದರು. ನನ್ನನ್ನು ಆ ರೂಮಿನ ಒಳಗೆ ಬಿಟ್ಟುಕೊಳ್ಳಲು ಅವರು ಒಪ್ಪುತ್ತಿರಲಿಲ್ಲ. ಆಗ ನನಗೆ ಇವರು ನನ್ನಿಂದ ಏನನ್ನೂ ಗೊತ್ತಿಲ್ಲದ ಹಾಗೆ ಮುಚ್ಚಿಡುತ್ತಿದ್ದಾರೆ ಎಂದು ಅನಿಸಿತು. ಮತ್ತು ನಾನು ಅದು ಏನು ಎಂದು ತಿಳಿದುಕೊಳ್ಳಬೇಕೆಂದು ನಿರ್ಧಾರ ಮಾಡಿದೆ. ಯಾಕೆಂದರೆ ನನ್ನ ಮೊದಲ ಗಂಡ ಅವರ ಕೆಲಸದ ಬಗ್ಗೆ, ಅವರು ತೆಗೆದುಕೊಳ್ಳುತ್ತಿದ್ದ ಲಂಚದ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. ಕೊನೆಗೆ ಅವರ ಸಾವು ನಾವು ಅನುಭವಿಸಿದ ನರಕ ಹೇಳತೀರದಾಗಿತ್ತು. ಅದರಿಂದ ಈಗ ನಾನು ಎಲ್ಲ ತಿಳಿದುಕೊಳ್ಳಬೇಕು ಎಂದು ಅಂದುಕೊಂಡೆ. ಮಾರನೇ ದಿನ ಭುವನ್ ಅವರು ಕೆಲಸಕ್ಕೆ ಹೋಗಲು ರೆಡಿಯಾಗ್ತಿದ್ರು. ಅಷ್ಟೊತ್ತಿಗೆ ನಾನು ಬೇಗ ಬೇಗ ತಿಂಡಿ ರೆಡಿ ಮಾಡುತ್ತಿದ್ದೆ. ಆದರೆ ಯಾವುದೋ ಫೋನ್ ಬಂದ ತಕ್ಷಣ ಭುವನ್ ಅವರು ತಿಂಡಿ ಕೂಡ ತಿನ್ನದ ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಎಂದು ಬೇಗ ಬೇಗ ಹೊರಟು ಹೋದರು. ಸ್ವಲ್ಪ ಸಮಯದ ನಂತರ ತಿಂಡಿ ತಿಂದು ನಾನು ಟಿವಿ ನೋಡುತ್ತಾ ಕುಳಿತಿದ್ದೆ. ಆಗಲೇ ನನ್ನ ಕಣ್ಣು ಆ ರೂಮಿನ ಬಾಗಿಲ ಮೇಲೆ ಬಿದ್ದಿತು. ನನಗೆ ತುಂಬ ಆಶ್ಚರ್ಯವಾಯಿತು. ಯಾಕಂದರೆ ಯಾವಾಗಲೂ ಆ ರೂಮಿಗೆ ಬೀಗ ಹಾಕ್ತಿದ್ರು. ಆದರೆ ಈ ದಿನ ಅವರು ಮರೆತು ಬಾಗಿಲಿಗೆ ಬೀಗ ಹಾಕಿರಲಿಲ್ಲ. ಬಾಗಿಲು ತೆರೆದೇ ಇತ್ತು. ಅದನ್ನು ನೋಡಿ ನನಗೆ ಕುತೂಹಲ ಹೆಚ್ಚಾಯಿತು. ಇವರು ಆ ರೂಮಿನಲ್ಲಿ ಒಬ್ಬರೇ ಕುಳಿತು ಏನು ಮಾಡ್ತಾ ಇದ್ದಾರೆ? ಇಷ್ಟಕ್ಕೂ ಅವರು ನನ್ನಿಂದ ಏನನ್ನು ಮುಚ್ಚಿಡುತ್ತಿದ್ದಾರೆ ನೋಡೋಣ ಎಂದು ಸೋಫಾದಿಂದ ಎದ್ದವಳು ಸೀದಾ ಮೈನ್ ಡೋರ್ ಬಾಗಿಲನ್ನು ಲಾಕ್ ಮಾಡಿ ನಿಧಾನವಾಗಿ ಆ ರೂಮಿನ ಒಳಗೆ ಹೆಜ್ಜೆ ಹಾಕಿದೆ. ಆ ರೂಮಿನಲ್ಲಿ ಒಂದು ಲ್ಯಾಪ್ಟಾಪ್, ಕೆಲವೊಂದು ಸಣ್ಣ ಪುಟ್ಟ ವಸ್ತುಗಳು ಮತ್ತು ಇನ್ನೂ ಕೆಲವು ಪುಸ್ತಕಗಳು ಮಾತ್ರ ಇದ್ದವು. ಮೊದಲಿಗೆ ನಾನು ಕಬೋರ್ಡ್ಗಳನ್ನು ಓಪನ್ ಮಾಡಿ ನೋಡಿದೆ. ಅಲ್ಲಿ ಹೆಂಗಸರ ವಿಧ ವಿಧದ ಬಟ್ಟೆಗಳು ತುಂಬಿದ್ದವು. ಎಲ್ಲ ಹೊಸ ಬಟ್ಟೆಯ ರೀತಿ ಇದ್ದವು. ನೋಡಲು ತುಂಬ ಸುಂದರವಾಗಿರುವ ಬಟ್ಟೆಗಳು.
ಇವರಿಗೆ ಈ ಬಟ್ಟೆಗಳ ಅವಶ್ಯಕತೆ ಏನಿದೆ? ಇವುಗಳನ್ನು ಯಾಕೆ ಇದರಲ್ಲಿ ತುಂಬಿಸಿಟ್ಟಿದ್ದಾರೆ ಎಂದು ನನಗೆ ಸ್ವಲ್ಪ ಆಶ್ಚರ್ಯವಾಯಿತು. ಆಗ ನಾನು ಮತ್ತೊಂದು ಕಬೋರ್ಡ್ನ ಕೂಡ ಓಪನ್ ಮಾಡಿದೆ. ಅದರಲ್ಲಿ ಕೆಲವು ಹೊಸ ಸೀರೆಗಳ ಜೊತೆ ನನ್ನ ಕೆಲವು ಹಳೆಯ ಬಟ್ಟೆಗಳು ಸಹ ಇದ್ದವು. ಇವರು ನನ್ನ ಬಟ್ಟೆಗಳನ್ನು ಇಲ್ಲಿ ಯಾಕೆ ಇಟ್ಟುಕೊಂಡಿದ್ದಾರೆ ಎಂದು ನನಗೆ ಅರ್ಥವಾಗಲಿಲ್ಲ. ಆ ಬಟ್ಟೆಗಳು ನಾನು ಅರವಿಂದ್ ಜೊತೆ ಇದ್ದಾಗ ಬಟ್ಟೆ ಒಣ ಹಾಕಿದಾಗ ಗಾಳಿಗೆ ತೂರಿ ಕಳೆದು ಹೋಗಿದ್ದವು ಎಂದುಕೊಂಡಿದ್ದೆ. ಆದರೆ ಇವರು ನನ್ನ ಬಟ್ಟೆಗಳನ್ನು ಕದ್ದು ಇಲ್ಲಿ ಬಚ್ಚಿಟ್ಟಿದ್ದಾರೆ. ಇಷ್ಟಕ್ಕೂ ಈ ಮನುಷ್ಯ ಯಾರು? ನನ್ನ ಬಟ್ಟೆಗಳನ್ನು ಇಲ್ಲಿ ಏಕೆ ಇಟ್ಟುಕೊಂಡಿದ್ದಾರೆ ಎಂದು ನಾನು ತುಂಬ ಚಿಂತೆ ಮಾಡುತ್ತಿದ್ದೆ. ಪಕ್ಕದಲ್ಲಿದ್ದ ಮತ್ತೊಂದು ಕಬೋರ್ಡ್ ತೆಗೆದಾಗ ಅದರಲ್ಲಿ ಕೆಲವೊಂದು ಫೋಟೋಗಳು ಮತ್ತು ಫೈಲ್ಗಳು, ಕಾಗದ ಪತ್ರಗಳು ಇದ್ದವು. ನಾನು ಅವುಗಳನ್ನು ನೋಡಲಿಲ್ಲ. ಯಾಕೆಂದರೆ ಅವರು ಬರುವ ಮೊದಲು ನಾನು ಇಲ್ಲಿಂದ ಹೊರಗೆ ಹೋಗಬೇಕು, ಇಲ್ಲದಿದ್ದರೆ ಅವರಿಗೆ ಅನುಮಾನ ಬರುತ್ತೆ ಅಂತ ಅಂದುಕೊಂಡೆ. ಈಗ ನನ್ನ ಗಮನ ಲ್ಯಾಪ್ಟಾಪ್ ಮೇಲೆ ಹೋಯಿತು. ನಾನು ತಕ್ಷಣ ಲ್ಯಾಪ್ಟಾಪನ್ನು ಆನ್ ಮಾಡಿದೆ. ಆದರೆ ಅದು ಪಾಸ್ವರ್ಡ್ ಕೇಳ್ತಾ ಇತ್ತು. ಮೊದಲು ನಾನು ಭುವನ್ ಅವರ ಹೆಸರನ್ನು ಟೈಪ್ ಮಾಡಿದೆ. ಆದರೆ ಅದು ರಾಂಗ್ ಪಾಸ್ವರ್ಡ್ ಆಗಿತ್ತು. ಮತ್ತು ನಾನು ಅವರ ಮೊದಲನೇ ಹೆಂಡತಿ ಹೆಸರನ್ನು ಟೈಪ್ ಮಾಡಿದೆ. ಅದು ಕೂಡ ರಾಂಗ್ ಆಗಿತ್ತು. ಮತ್ತೆ ಯೋಚಿಸಿ ಅವರ ಗಾಡಿ ನಂಬರ್ ಮತ್ತು ಅವರ ಬರ್ತ್ಡೇ ಡೇಟ್ ಎಲ್ಲವನ್ನು ಹಾಕಿ ಟ್ರೈ ಮಾಡಿದೆ. ಯಾವುದಕ್ಕೂ ಪಾಸ್ವರ್ಡ್ ಓಕೆ ಆಗಲಿಲ್ಲ. ನಂತರ ನಾನು ನನ್ನ ಹೆಸರನ್ನು ಟೈಪ್ ಮಾಡಿದೆ. ನನಗೆ ಚೆನ್ನಾಗಿ ಗೊತ್ತು ಇದು ಸಾಧ್ಯವಿಲ್ಲ ಅಂತ. ಅವರು ಯಾಕೆ ನನ್ನ ಹೆಸರನ್ನು ಪಾಸ್ವರ್ಡ್ ಆಗಿ ಇಟ್ಟುಕೊಳ್ಳುತ್ತಾರೆ ಅಂತ. ಹಾಗೆ ನಾನು ಯೋಚನೆ ಮಾಡುತ್ತಿರುವಾಗಲೇ ಆಶ್ಚರ್ಯವಾಗಿ ಪಾಸ್ವರ್ಡ್ ಓಕೆ ಆಗಿತ್ತು. ಅದನ್ನು ನೋಡಿ ನನಗೆ ತುಂಬ ಗಾಬರಿಯಾಯಿತು. ಇವರು ನನ್ನ ಹೆಸರನ್ನು ಏತಕ್ಕೆ ಪಾಸ್ವರ್ಡ್ ರೀತಿ ಇಟ್ಟುಕೊಂಡಿದ್ದಾರೆ ಎಂದು ನನಗೆ ಅರ್ಥವಾಗಲಿಲ್ಲ. ಆ ಲ್ಯಾಪ್ಟಾಪ್ನಲ್ಲಿ ಕೆಲವೊಂದು ಫೋಲ್ಡರ್ಗಳು, ಕೆಲವೊಂದು ಡಾಕ್ಯುಮೆಂಟ್ಗಳು ಕೂಡ ಇದ್ದವು. ಫೈಲ್ಗಳ ಮೇಲೆ ಇದ್ದ ಹೆಸರುಗಳನ್ನು ನೋಡಿ ನನಗೆ ಇನ್ನೂ ಗಾಬರಿಯಾಯಿತು. ಯಾಕೆಂದರೆ ಅವೆಲ್ಲವೂ ಹೆಣ್ಣಿನ ಹೆಸರಿನ ಮೇಲೆ ಇದ್ದವು. ಈಗ ನಾನು ಒಂದೊಂದಾಗಿ ಪ್ರತಿಯೊಂದು ಫೈಲ್ನ ಓಪನ್ ಮಾಡಿ ನೋಡಿದೆ. ಅದರಲ್ಲಿ ಒಬ್ಬ ಹೆಂಗಸಿನ ಕೆಲವು ಫೋಟೋಗಳ ಜೊತೆ ಒಂದು ಪತ್ರ ಕೂಡ ಇತ್ತು. ಆ ಪತ್ರವನ್ನು ಓಪನ್ ಮಾಡಿ ನೋಡಿದಾಗ ಒಂದು ಭಯಂಕರವಾದ ವಿಷಯ ಅದರಲ್ಲಿ ಬರೆಯಲಾಗಿತ್ತು. ನನ್ನ ಮೊದಲ ಹೆಂಡತಿ ಪಾರ್ವತಿ. ಅವಳು ನನ್ನ ಗಂಡಸುತನವನ್ನೇ ಪ್ರಶ್ನೆ ಮಾಡುತ್ತಿದ್ದಳು. ಯಾವಾಗಲೂ ನನ್ನ ಜೊತೆ ಜಗಳ ಮಾಡ್ತಿದ್ರು. ನೀನು ಒಬ್ಬ ಗಂಡಸು ಅಲ್ಲ ಅಂತ ಯಾವಾಗಲೂ ಹೇಳ್ತಾ ಇದ್ಲು. ಅವಳ ಮಾತುಗಳಿಗೆ ನಾನು ತುಂಬ ನೊಂದುಕೊಳ್ಳುತ್ತಿದ್ದೆ. ಈ ವಿಷಯ ಹೊರಗೆ ಬರದ ಹಾಗೆ ರಹಸ್ಯವಾಗಿ ನಾನು ಅವಳ ಕಥೆಯನ್ನು ಮುಗಿಸಿಬಿಟ್ಟಿದ್ದೆ. ಎಲ್ಲರೂ ನಂಬುವಂತೆ ಅವಳು ಅಡುಗೆ ಮಾಡುತ್ತಾ ಇರಬೇಕಾದರೆ ಗ್ಯಾಸ್ ಬ್ಲಾಸ್ಟ್ ಆಗಿ ತೀರಿಕೊಂಡಿದ್ದಾಳೆ ಎಂದು ನಾನು ಎಲ್ಲರನ್ನೂ ನಂಬಿಸಿದೆ. ಇದನ್ನು ಓದಿದ ನಂತರ ನನಗೆ ಉಸಿರು ಕಟ್ಟಿದಂತಾಯಿತು. ಈಗ ಕೋಮಲ ಎನ್ನುವ 2ನೇ ಫೈಲ್ ಓಪನ್ ಮಾಡಿದೆ. ಅದರಲ್ಲಿ ಈ ರೀತಿ ಬರೆದಿತ್ತು: ಕೋಮಲ, ನನ್ನ 2ನೇ ಹೆಂಡತಿ. ಅವಳು ಕೂಡ ನೀನು ಗಂಡಸೆಲ್ಲ ಸಂಸಾರಕ್ಕೆ ಮಾಡುವುದಕ್ಕೆ ಲಾಯಕ್ಕಿಲ್ಲ ಎಂದು ನನ್ನ ಮೇಲೆ ನಿಂದನೆಯನ್ನು ಹಾಕುತ್ತಿದ್ಲು. ಅವಳು ಇನ್ನೊಬ್ಬ ಗಂಡಸಿನ ಜೊತೆ ಸಂಬಂಧ ಹೊಂದಲು ಸಿದ್ಧಳಾಗಿದ್ದಳು. ಅವಳು ಕೂಡ ಸ್ವಲ್ಪ ದಿನದಲ್ಲಿಯೇ ಯಾರಿಗೂ ಗೊತ್ತಾಗದ ಹಾಗೆ ಕಣ್ಮರೆಯಾಗಿ ಹೋಗಿಬಿಟ್ಟಳು. ಇದನ್ನು ಓದಿ ನನಗೆ ಭಯ ಹೆಚ್ಚಾಯಿತು. ಇವನು ಮನುಷ್ಯನೇ ಅಲ್ಲ, ಇವನೊಬ್ಬ ನರ ರೂಪದ ರಾಕ್ಷಸ ಇದ್ದ ಹಾಗೆ ಇದ್ದಾನೆ ಎಂದು ಯೋಚಿಸುತ್ತಾ ನಾನು 3ನೆಯ ಫೈಲ್ನ ನಡುಗುವ ಕೈಗಳಿಂದ ಓಪನ್ ಮಾಡಿದೆ. 3ನೇ ಫೈಲ್ನಲ್ಲಿ ಈ ರೀತಿ ಬರೆದಿತ್ತು: ಸಾವಿತ್ರಿ, ನಾನು ಇವಳನ್ನು ತುಂಬ ಪ್ರೀತಿಸಿ ಮದುವೆ ಮಾಡಿಕೊಂಡೆ. ಅವಳು ತುಂಬ ಒಳ್ಳೆಯವಳು, ನನ್ನ ಜೊತೆ ಚೆನ್ನಾಗಿಯೇ ಇದ್ಲು. ಆದರೆ ಅವಳಿಗೆ ಮಕ್ಕಳ ಮೇಲೆ ತುಂಬ ಆಸೆ ಇತ್ತು. ನನಗೆ ಮಕ್ಕಳಾಗುವುದಿಲ್ಲ ಎಂದು ತಿಳಿದ ತಕ್ಷಣ ಅವಳು ನನ್ನ ಗೆಳೆಯರೊಂದಿಗೆ ನನ್ನನ್ನು ಬಿಟ್ಟು ಓಡಿ ಹೋದಳು. ಆದರೆ ಅವಳ ಆಟಗಳು ತುಂಬ ದಿನ ಮುಂದುವರೆಯಲಿಲ್ಲ. ಒಂದು ಆಕ್ಸಿಡೆಂಟ್ನಲ್ಲಿ ಅವಳು ಮತ್ತು ನನ್ನ ಗೆಳೆಯ ಇಬ್ಬರೂ ತೀರಿಕೊಂಡರು. ಇನ್ನು 4ನೇ ಫೈಲ್ನಲ್ಲಿ ಲೀಲಾ ಎಂದು ಬರೆಯಲಾಗಿತ್ತು. ನಾನೀಗ ಭಯದಿಂದಲೇ ಅದನ್ನು ಕೂಡ ಓಪನ್ ಮಾಡಿ ನೋಡಿದೆ. ನೀಲಾ ಪ್ರತಿದಿನ ನನ್ನ ಜೊತೆ ಗಲಾಟೆ ಮಾಡ್ತಿದ್ಲು. ನೀನು ಸಂಸಾರಕ್ಕೆ ಲಾಯಕ್ಕಿಲ್ಲ, ಮೋಸ ಮಾಡಿ ನನ್ನ ಮದುವೆಯಾಗಿದ್ದೀಯಾ ಎಂದು ನನ್ನ ಮೇಲೆ ಕಂಪ್ಲೇಂಟ್ ಕೊಡಲು ಮುಂದಾದ. ಆಗ ಅವಳು ಕೂಡ ರಹಸ್ಯವಾಗಿ ಕಣ್ಮರೆಯಾಗಿ ಬಿಟ್ಟಳು. ಇದು ಕೊನೆಯ ಮತ್ತು 5ನೇ ಫೈಲ್ ಓಪನ್ ಮಾಡಿದಾಗ ಅದರಲ್ಲಿ ನನ್ನ ಹೆಸರು ಬರೆಯಲಾಗಿತ್ತು, ಅಶ್ವಿನಿ ಎಂದು. ಅದನ್ನು ನೋಡಿ ನನಗೆ ದಿಗ್ಭ್ರಮೆ ಆಯಿತು. ನಾನು ಈಗ ಭಯದಿಂದ ನಡುಗುತ್ತಾ ಅದನ್ನು ಓಪನ್ ಮಾಡಿ ನೋಡಿದಾಗ ಅದರೊಳಗೆ ಕೆಲವು ಫೋಟೋಗಳು ಮತ್ತು ಒಂದು ಚಿಕ್ಕ ಫೈಲ್ ಕೂಡ ಇತ್ತು. ಅದನ್ನು ತೆಗೆದು ನೋಡಿದಾಗ ನನಗೆ ನಿಂತ ನೆಲವೇ ಸೀಳಿದಂತಾಯಿತು. ಅದರಲ್ಲಿ ನನ್ನ ಭವಿಷ್ಯವನ್ನು ಬರೆಯಲಾಗಿತ್ತು. ಅದರಲ್ಲಿ ಅಶ್ವಿನಿ ತುಂಬ ಸುಂದರವಾಗಿದ್ದಾಳೆ. ಅವಳನ್ನು ಮೊದಲ ದಿನ ನೋಡಿದಾಗಲೇ ಅವಳು ನನಗೆ ತುಂಬ ಹಿಡಿಸಿಬಿಟ್ಟಳು. ಅವಳು ಎದುರು ಮನೆಯಲ್ಲಿ ವಾಸಿಸಲು ಬಂದಾಗಿನಿಂದ ನಾನು ಅವಳನ್ನು ಇಷ್ಟಪಟ್ಟಿದ್ದೆ. ಅವಳನ್ನು ನನ್ನವಳನ್ನಾಗಿ ಮಾಡಿಕೊಳ್ಳಲು, ಅವಳನ್ನು ನನ್ನ ಸ್ವಂತ ಮಾಡಿಕೊಳ್ಳಬೇಕು ಎಂದು ಪ್ರತಿದಿನ ಅವಳ ಮನೆಗೆ ಹೋಗುತ್ತಿದ್ದೆ. ಅವಳ ಬಟ್ಟೆಗಳನ್ನು ಕದ್ದು ತಂದು ಇಟ್ಟುಕೊಂಡು ಅದರ ಮೇಲೆ ಮಲಗುತ್ತಿದ್ದೆ. ಆದರೆ ನನ್ನ ಆಸೆ ತೀರಲಿಲ್ಲ. ಹೊರಗೆ ಅವಳ ಗಂಡ ಅರವಿಂದ್ನನ್ನು ಒಂದು ಸ್ಕ್ಯಾಮ್ ಮೂಲಕ ನಾನೇ ಸಿಕ್ಕಿ ಹಾಕಿಸಿದೆ. ನಂತರ ಅವನು ಅವಮಾನ ತಡೆದುಕೊಳ್ಳಲಾಗದೆ ಸ್ವತಃ ಅವನೇ ಸೂಸೈಡ್ ಮಾಡಿಕೊಂಡು ತೀರಿ ಹೋದ. ಹಾಗೆ ಮಾಡಿಕೊಳ್ಳುವಂತೆ ಮಾಡಿದ್ದು ಕೂಡ ನಾನೇ.
ಈಗ ಅಶ್ವಿನಿ ನನ್ನ ಮನೆಯಲ್ಲಿದ್ದಾಳೆ, ನನ್ನ ಹೆಂಡತಿಯಾಗಿ. ಆದರೆ ಅವಳು ಇನ್ನೂ ನನ್ನನ್ನು ಹತ್ತಿರ ಬರಲು ಬಿಡುತ್ತಿಲ್ಲ. ನಮ್ಮ ಮೊದಲ ರಾತ್ರಿ ಮುಗಿದ ನಂತರ ಅವಳು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾಳೆ ಅದರ ಮೇಲೆ ನಿರ್ಧಾರವಾಗುತ್ತದೆ ಅವಳು ಇರಬೇಕಾ ಅಥವಾ ಈ ಲೋಕ ಬಿಟ್ಟು ಅವಳು ಕೂಡ ಇರಲ್ಲ ಹಾಗೆ ಹೋಗಬೇಕಾ ಎಂದು. ನನ್ನ ಒಂದೇ ಒಂದು ಆಸೆ ಅವಳು ನನ್ನ ಜೊತೆ ಸರಿಯಾಗಿರಬೇಕು, ನನ್ನನ್ನು ಅವಮಾನ ಮಾಡಬಾರದು ಅನ್ನೋದು. ಯಾಕೆಂದರೆ ಅವಳೆಂದರೆ ನನಗೆ ತುಂಬ ಇಷ್ಟ ಎಂದು ಬರೆಯಲಾಗಿತ್ತು. ಇದನ್ನು ಓದಿದ ಮೇಲೆ ನನ್ನ ಕೈ ಕಾಲುಗಳು ಚಲಿಸಲಾಗದಂತಾದವು. ಭಯದಿಂದ ನಾನು ಬೆವರಿ ಒದ್ದೆಯಾಗಿ ಬಿಟ್ಟೆ. ಇಷ್ಟು ದಿನದಿಂದ ನನಗೆ ತಂದೆಯಾಗಿದ್ದ, ಆಶ್ರಯ ಕೊಟ್ಟಿದ್ದ, ಎಷ್ಟೋ ವಿಧಾನಗಳಲ್ಲಿ ಸಹಾಯ ಮಾಡಿದ್ದ ಇವನು ಮನುಷ್ಯನಲ್ಲ, ಇವನೊಬ್ಬ ನರರೂಪದ ರಾಕ್ಷಸ ಎಂದು ನನಗೆ ಅರ್ಥವಾಗಿತ್ತು. ನಾನೊಂದು ದೊಡ್ಡ ಬೆಳೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದೇನೆ ಎಂದು ಈಗ ಗೊತ್ತಾಯಿತು. ಆದರೆ ಈಗ ನನಗೆ ಉಸಿರಾಡುವುದಕ್ಕೂ ಕಷ್ಟವಾಗಿ ಬಿಟ್ಟಿದೆ. ಇವನಿಂದ, ಈ ಮನೆಯಿಂದ ತಪ್ಪಿಸಿಕೊಂಡು ಪಾರಾಗಬೇಕು ಎಂದು ನಾನು ಯೋಚಿಸಿ ತಕ್ಷಣ ಆ ರೂಮಿನಿಂದ ಹೊರಗೆ ಬಂದು ಆ ರೂಮಿನ ಬಾಗಿಲನ್ನು ಮುಚ್ಚಿಬಿಟ್ಟೆ. ನಾನೀಗ ಸ್ವಲ್ಪ ಧೈರ್ಯ ತೆಗೆದುಕೊಂಡು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ನವರ ಬಳಿ ಭುವನ್ ಮಾಡಿದ ಕ್ರೂರ ಕೃತ್ಯಗಳ ಬಗ್ಗೆ ಎಲ್ಲವನ್ನು ವಿವರಿಸಿದೆ. ಮತ್ತೆ ಲ್ಯಾಪ್ಟಾಪ್ನಲ್ಲಿ ನೋಡಿದ ಎಲ್ಲ ವಿಷಯವನ್ನು ಅವರಿಗೆ ತಿಳಿಸಿದೆ. ದಯವಿಟ್ಟು ನನ್ನ ಗಂಡನಿಗೆ ನ್ಯಾಯ ಕೊಡಿಸಿ, ನನ್ನನ್ನು ಆ ದುಷ್ಟರಿಂದ ಕಾಪಾಡಿ ಎಂದು ಕೇಳಿಕೊಂಡೆ. ನನ್ನ ಮಾತುಗಳನ್ನು ಕೇಳಿದ ಇನ್ಸ್ಪೆಕ್ಟರ್ ನನ್ನ ಜೊತೆ ನಮ್ಮ ಮನೆಗೆ ಬಂದರು. ಆ ರೂಮಿನಲ್ಲಿದ್ದ ಲ್ಯಾಪ್ಟಾಪ್ ಅನ್ನು ಆನ್ ಮಾಡಿ ಅದರಲ್ಲಿದ್ದ ಫೋಟೋಗಳನ್ನು ಮತ್ತು ಬರೆಯಲಾಗಿದ್ದ ವಿಷಯಗಳನ್ನು ಓದಿ ಎಲ್ಲವನ್ನು ತಿಳಿದುಕೊಂಡು ಅದೆಲ್ಲವನ್ನು ನೋಡಿ ಅವರಿಗೂ ಕೂಡ ಒಮ್ಮೆ ಶಾಕ್ ಆಯಿತು. ತಕ್ಷಣ ಇನ್ಸ್ಪೆಕ್ಟರ್ ಸಿಬ್ಬಂದಿಗಳ ಸಹಾಯದಿಂದ ಭುವನ್ ಅವರನ್ನು ಆಫೀಸ್ನಲ್ಲಿ ಹೋಗಿ ಅರೆಸ್ಟ್ ಮಾಡಿದರು. ಸ್ಟೇಷನ್ಗೆ ಕರೆದುಕೊಂಡು ಬಂದು ಅವರನ್ನು ತೀವ್ರವಾಗಿ ವಿಚಾರಣೆ ನಡೆಸಿದಾಗ ಭುವನ್ ಈಗ ಎಲ್ಲವನ್ನು ಬಾಯಿಬಿಟ್ಟಿದ್ದ. ತನ್ನ ಎಲ್ಲ ಹೆಂಡತಿಯರ ಸಾವಿನಲ್ಲೂ ತನ್ನ ಕೈವಾಡವಿದೆ ಎಂದು. ಅಷ್ಟು ಮಾತ್ರವಲ್ಲ, ನನ್ನ ಗಂಡ ಅರವಿಂದನ ಸಾವಿಗೂ ಕೂಡ ತಾನೇ ಕಾರಣವೆಂದು ಅವನು ಒಪ್ಪಿಕೊಂಡಿದ್ದ. ಪೊಲೀಸರು ಭುವನ್ನನ್ನು ಕೋರ್ಟಿಗೆ ಕರೆದೊಯ್ದರು. ಲ್ಯಾಪ್ಟಾಪ್ ಮತ್ತು ಎಲ್ಲ ಫೋಲ್ಡರ್ಗಳ ಸಹಾಯದಿಂದ ನ್ಯಾಯಾಲಯ ಆತನ ಕೃತ್ಯವನ್ನು, ಅವನ ಮನಸ್ಥಿತಿಯನ್ನು ಗಮನಿಸಿ ಅವನಿಗೆ ಮರಣದಂಡನೆಯನ್ನು ವಿಧಿಸಿತು. ನನ್ನ ಗಂಡನದು ಲಂಚದ ಸ್ಕ್ಯಾಮಲ್ಲಿ ಯಾವುದೇ ಕೈವಾಡ ಇಲ್ಲವೆಂದು ಅರಿತ ನ್ಯಾಯಾಲಯ ಅವರ ಕೆಲಸವನ್ನು ನನಗೆ ಕೊಟ್ಟಿತು. ಯಾವ ಟಿವಿ ಪೇಪರ್ನಲ್ಲಿಯೂ ನನ್ನ ಗಂಡ ಅರವಿಂದ್ ಲಂಚಕೋರ ಎಂದು ತೋರಿಸಿದರೋ ಈಗ ಅದೇ ಎಲ್ಲ ಟಿವಿಯಲ್ಲೂ, ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನನ್ನ ಗಂಡ ಅರವಿಂದ ನಿರ್ದೋಷಿ ಎಂದು ತೋರಿಸುತ್ತಿದ್ದರು. ಇದನ್ನು ನೋಡಿ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಕ್ಕಿರುತ್ತೆ ಎಂದು ನಾನು ಅಂದುಕೊಂಡೆ. ಈಗ ನನ್ನ ಜೀವನಕ್ಕೆ ಕೂಡ ಒಂದು ಆಧಾರ ಸಿಕ್ಕಂತಾಗಿತ್ತು. ಆದರೆ ನನ್ನ ಗಂಡ ನನ್ನೊಂದಿಗೆ ಇಲ್ಲ ಎನ್ನುವುದೊಂದೇ ದುಃಖಕರದ ಸಂಗತಿ. ಸ್ನೇಹಿತರೆ, ಕೆಲವೊಮ್ಮೆ ನಮ್ಮ ಅಕ್ಕಪಕ್ಕದವರು ನಮಗೆ ತುಂಬ ಬೇಗ ಹತ್ತಿರವಾಗುತ್ತಾರೆ. ಆದರೆ ನಾವು ತಿಳಿದುಕೊಂಡಿರುವುದಿಲ್ಲ ಇವರು ಒಳ್ಳೆಯವರ ಕೆಟ್ಟವರ ಎಂದು. ಅತಿ ವೇಗವಾಗಿ ನಂಬುತ್ತೇವೆ. ಎಷ್ಟರ ಮಟ್ಟಿಗೆ ಎಂದರೆ ಈಗ ಅಶ್ವಿನಿಯ ಕಥೆಯಲ್ಲಿ ಯಾವ ರೀತಿ ದುರಂತ ನಡೆಯಿತು ಆ ರೀತಿ ದುರಂತದ ಹಂತಕ್ಕೆ ತಲುಪುವವರೆಗೆ ಕೆಲವೊಮ್ಮೆ ಕೆಲವು ಸಂಕಷ್ಟಗಳು ಈ ರೀತಿ ಒಂದೊಂದಾಗಿ ಬಿಡುತ್ತವೆ. ಅಲ್ಲಿಯವರೆಗೆ ಅವರನ್ನು ನಂಬಿಬಿಡುತ್ತೇವೆ. ಅಕ್ಕಪಕ್ಕದವರಾಗಲಿ ಹತ್ತಿರದವರಾಗಲಿ ಯಾರನ್ನು ಎಷ್ಟು ನಂಬಬೇಕೋ ಅಷ್ಟು ಮಾತ್ರ ನಂಬಬೇಕು. ಅತಿಯಾದರೆ ಅಮೃತವು ವಿಷವೆಂಬಂತೆ ಈ ರೀತಿಯ ಘಟನೆಗಳು ನಡೆದು ಬಿಡುತ್ತವೆ. ಯಾರನ್ನು ಯಾವ ಸ್ಥಾನದಲ್ಲಿ ಇರಿಸಬೇಕು ಅಲ್ಲಿಯೇ ಇರಿಸಬೇಕು, ಅದೇ ಯೋಗ್ಯ. ಈ ಕತೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಮನಸ್ಸಿನ ಮೌನ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.